ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮಸ್ತ ಸದ್ಭಕ್ತರಿಗೆ ದೇವಿ ಮೂಕಾಂಬಿಕಾ ಅಭೀಷ್ಟವನ್ನು ಕೊಟ್ಟು ಎಲ್ಲರನ್ನೂ ಕೂಡ ವಿಶೇಷವಾದಂಥ ರೀತಿಯಲ್ಲಿ ಅನುಗ್ರಹ ಮಾಡಲಿ ಅನ್ನುವಂಥದ್ದನ್ನು ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಪ್ರಧಾನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಸಾಕಷ್ಟು ಜನ ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ. ಗುರುಗಳೇ, ನಾವು ದೇವಿಗೆ ಅಥವಾ ಯಾವುದಾದ್ರೂ ದೇವರಿಗೆ ಪೂಜೆ ಮಾಡುವಂಥ ಸಮಯದಲ್ಲಿ ಆಕಳಿಕೆ ಬರುತ್ತೆ, ಮತ್ತು ಕಣ್ಣಲ್ಲಿ ನೀರು ಬರುತ್ತೆ, ಮತ್ತು ಮೈಯೆಲ್ಲ ರೋಮಾಂಚನ ಆದಂಗೆ ಆಗುತ್ತೆ, ಮತ್ತು ನಾವು ದೇವರ ಪೂಜೆಯನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ದೇವರ ಮೇಲೆ ಅಪನಂಬಿಕೆ ಅನ್ನುವಂಥದ್ದು ಬರುತ್ತೆ, ಮತ್ತು ದೇವರ ಪೂಜೆ ಮಾಡಬೇಕಾದ್ರೆ ಬಿಕ್ಕಳಿಕೆ ಬರುತ್ತೆ, ಮತ್ತು ಯಾರೋ ಬಂದು ನಮ್ಮನ್ನು ಸ್ಪರ್ಶ ಮಾಡಿದಾಗ ಆಗುತ್ತೆ. ಇದೆಲ್ಲ ಯಾಕೆ ಈ ರೀತಿ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳನ್ನು ನನಗೆ ಕೇಳ್ತಾನೆ ಇರ್ತಾರೆ, ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ. ಇವತ್ತಿಗೂ ಕೂಡ ಒಬ್ಬರು ಕೇಳಿದ್ರು ನನ್ನನ್ನು. ಹಾಗಾಗಿ ಯಾಕೆ ಆ ರೀತಿ ಆಗುತ್ತೆ ಅನ್ನುವಂಥದ್ರ ಕಡೆಗೆ ನೋಡೋದಾದರೆ, ನೋಡಿ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದೇವರಿದ್ದಾನೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ನಂಬ್ತೇವೆ. ಹಾಗೆ ದೇವರನ್ನು ಆರಾಧನೆ ಕೂಡ ಮಾಡ್ತೇವೆ. ದೇವರಿಂದ ನಾವು ಕೇಳಿದ್ದು ಕೂಡ ವಿಶೇಷವಾಗಿ ಎಲ್ರಿಗೂ ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರು ಕೇಳಿದ್ದು ಯಾವುದಾದ್ರೂ ಒಂದಾದರೂ ಸಿಕ್ಕಿರುತ್ತೆ. ಹಾಗೆ ವಿಶೇಷವಾಗಿ ಅದು ಯಾವುದೇ ಆಗಿರ್ಬೋದು, ಸಿಕ್ಕಿರುತ್ತೆ. ಹಾಗಾಗಿ ಯಾಕೆ ನೀವು ದೇವರ ಪೂಜೆಯನ್ನು ಮಾಡುವಾಗ ಈ ರೀತಿಯಾದಂತಹ ಒಂದು ಅನುಭವಗಳಾಗತ್ತೆ ಅಂತ ನೋಡೋದಾದರೆ, ನೋಡಿ, ಮೊದಲು ಪೂಜೆಯನ್ನು ಮಾಡುವಾಗ ಯಾರಾದರೂ ಒಬ್ಬರು ಪೂಜೆ ಮಾಡ್ತಾ ಇರ್ತೀರೋ ಅವ್ರಿಗೆ ವಿಪರೀತ ಆಕಳಿಕೆಗಳು ಬರುತ್ತೆ. ಯಾಕೆ ಹಂಗಾಗತ್ತೆ ಅನ್ನೋದ್ರ ಕಡೆಗೆ ನೋಡೋದಾದರೆ, ನೀವು ಮಾಡಿರುವಂಥ ಸಂಕಲ್ಪ ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ಏನು ದೇವರ ಹತ್ರ ಏನು ಕೋರಿಕೆಯನ್ನು ಇಟ್ಟಿರ್ತೀರಿ, ಅಥವಾ ನೀವು ದೇವರ ಹತ್ರ ಏನೋ ಕೇಳ್ಕೊಳ್ತಾ ಇರ್ತೀರಿ, ನೀವು ಪೂಜೆ ಮಾಡಿಕೊಂಡು ಏನೋ ಕೇಳ್ತಾ ಇರ್ತೀರಿ, ಅದು ದೇವರಿಗೆ ತಲುಪ್ತಾ ಇದೆ ಅನ್ನುವಂಥ ಒಂದು ಅರ್ಥದಲ್ಲಿ ನಿಮಗೆ ಆಕಳಿಕೆಗಳು ಬರುತ್ತೆ. ಮತ್ತು ನಿಮ್ಮ ಪ್ರಾರ್ಥನೆ ಶುದ್ಧವಾಗಿದೆ ಅಂತ ಅರ್ಥ. ಆಕಳಿಕೆಗಳು ಬಂದರೆ ನಿಮ್ಮ ಪ್ರಾರ್ಥನೆ ಶುದ್ಧವಾಗಿದೆ, ಮತ್ತು ಆ ಒಂದು ಪ್ರಾರ್ಥನೆಗಳು ದೇವರಿಗೆ ಸಮರ್ಪಣೆ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಆಗುತ್ತೆ. ಮತ್ತು ಎರಡನೆಯದ್ದು, ದೇವರಿಗೆ ಪೂಜೆ ಮಾಡುವಾಗ ಕಣ್ಣೀರು ಬರುತ್ತೆ ಅಂತ ಹೇಳಿ. ದೇವರಿಗೆ ಪೂಜೆ ಮಾಡುವಾಗ ಕಣ್ಣೀರು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ವಿಶೇಷವಾಗಿ ದೇವರು ನಿಮ್ಮ ಸುತ್ತಮುತ್ತ ಇದ್ದಾನೆ, ಮತ್ತು ನಿಮ್ಮ ಕೋರಿಕೆಯನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ನಿಮ್ಮ ಸುತ್ತಲೂ ದೈವಿ ಅಂಶ ಅಂದರೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು, ನಿಮ್ಮ ಶಕ್ತಿ ಅನ್ನುವಂಥದ್ದು ನಿಮ್ಮ ಸುತ್ತಲೂ ಇದೆ. ಅಂದರೆ ದೈವಿ ಶಕ್ತಿ, ಧನಾತ್ಮಕ ಶಕ್ತಿ ಅಂದರೆ ದೈವಿ ಶಕ್ತಿ ಅನ್ನುವಂಥದ್ದು ನಿಮ್ಮ ಸುತ್ತಲೂ ಇದೆ ಅನ್ನುವಂಥ ಒಂದು ಅರ್ಥದಲ್ಲಿ ನಿಮಗೆ ಪೂಜೆಗಳನ್ನು ಮಾಡುವಾಗ ಕಣ್ಣೀರು ಬರುವಂಥದ್ದಾಗತ್ತೆ. ಮತ್ತು ಮೈಯೆಲ್ಲ ರೋಮಾಂಚನ ಆಗುವಂಥದ್ದು ಇದು ಯಾಕಾಗತ್ತೆ ಅಂತ ಹೇಳಿದ್ರೆ, ಕೆಲವೊಬ್ಬರು ಹೇಳ್ತಾರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ, ಮತ್ತು ಮೈ ಮೇಲೆಲ್ಲ ಸಣ್ಣ ಸಣ್ಣ ಗುಳೆಗಳಾಗತ್ತೆ, ಮತ್ತು ಏನೋ ಯಾರೋ ಸ್ಪರ್ಶ ಮಾಡ್ದಂಗೆ ಆಗತ್ತೆ ಅಂತ ಹೇಳಿ. ಯಾಕೆ ಹಂಗಾಗತ್ತೆ ಅಂತ ಹೇಳೋದಾದರೆ, ನೋಡಿ, ನೀವು ಮಾಡ್ತಾ ಇರ್ತಕ್ಕಂಥ ಪೂಜೆಯ ಸಮಯದಲ್ಲಿ ದೇವರು ನಿಮ್ಮನ್ನು ಸ್ಪರ್ಶ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಈ ರೀತಿ ಆದರೆ ಮೈ ರೋಮಾಂಚನ ಆಗೋದು, ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು, ಮೈ ರೋಮಗಳೆಲ್ಲ ಎದ್ದು ನಿಲ್ಲುವಂಥದ್ದಾದರೆ ದೇವರು ನಿಮ್ಮನ್ನು ಸ್ಪರ್ಶ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಅರ್ಥ ಬರ್ತದೆ. ಮತ್ತು ವಿಶೇಷವಾಗಿ ದೇವರ ಮೇಲೆ ಅಪನಂಬಿಕೆ ಬರ್ತಾ ಇದೆ ಯಾಕೆ ಅನ್ನೋದಾದರೆ, ಆ ಸಮಯದಲ್ಲಿ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ನಾನು ಇವ್ರನ್ನ ಈ ರೀತಿ ಪರೀಕ್ಷೆ ಮಾಡಿದ್ರೆ ಅವ್ರು ನನ್ನನ್ನೇ ಆರಾಧನೆ ಮಾಡ್ತಾರ ಅಂತ ಹೇಳಿ. ಸೊ ಈ ಒಂದು ರೀತಿಯಲ್ಲಿ ಆಗುತ್ತೆ. ಮತ್ತು ಬಿಕ್ಕಳಿಕೆ ಯಾಕೆ ಬರುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ನೋಡಿ, ದೇವರು ಸರ್ವಾಂತರ್ಯಾಮಿ, ವಿಶೇಷವಾಗಿ ಅವನು ಎಲ್ಲ ಕಡೆಗಳಲ್ಲೂ ಇರ್ತಾನೆ. ಯಾಕೆ ಬಿಕ್ಕಳಿಕೆ ಬರುತ್ತೆ ಅನ್ನೋದಾದರೆ, ದೇವರ ಒಂದು ವಾಸ್ತವ್ಯ ಆ ಒಂದು ಸ್ಥಾನದಲ್ಲಿದ್ದರೆ ಆವಾಗ ಬಿಕ್ಕಳಿಕೆಗಳು ಬರುವಂಥದ್ದಾಗತ್ತೆ. ಈ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಇನ್ನೂ ಸಾಕಷ್ಟು ಅಂಶಗಳು ನಮ್ಮ ದೇಹದಲ್ಲಿ ಬದಲಾವಣೆ ಆಗತ್ತೆ. ಸೊ ಇದೆಲ್ಲವೂ ನಂಗೆ ತಿಳಿದದ್ದು ಇದಿಷ್ಟಿದೆ. ನಂಗೆ ಭಕ್ತರು ಪ್ರಶ್ನೆ ಮಾಡಿದ್ದೆ ಇಷ್ಟು.
ಬಿಕ್ಲಕ್ಕೆ ಬರುತ್ತೆ, ಮತ್ತು ಆಕಳಿಕೆ ಬರುತ್ತೆ, ಮತ್ತು ಕಣ್ಣಲ್ಲಿ ನೀರು ಬರುತ್ತೆ, ಮತ್ತು ಮೈಯೆಲ್ಲ ರೋಮಾಂಚನ ಆಗುತ್ತೆ, ಮತ್ತು ದೇವ್ರ ಮೇಲೆ ಅಪನಂಬಿಕೆ ಬರುತ್ತೆ ಅನ್ನುವಂಥದ್ರ ಕಡೆಗೆ. ನೋಡಿ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದೇವರನ್ನು ನಂಬದೇ ಇರುವಂಥವರು ಸಾಕಷ್ಟು ಜನ ಇದ್ದಾರೆ. ಅದೇ ಬೇರೆ ಬೇರೆ ಧರ್ಮಗಳಲ್ಲಿ ಯಾರೂ ಕೂಡ ದೇವರನ್ನು ನಂಬದೇ ಇದ್ದವರು ಅಥವಾ ಅವರ ಧರ್ಮ ದೇವರುಗಳನ್ನು ನಂಬದೇ ಇದ್ದವರು ಯಾರೂ ಇಲ್ಲ. ಸನಾತನ ಧರ್ಮ ಅನ್ನುವಂಥದ್ದು ಏನಿದೆ ಅದನ್ನು ಉಳಿಸೋದ್ರ ಕಡೆಗೆ ನಾವು ಗಮನವನ್ನು ಹರಿಸಬೇಕಾಗತ್ತೆ. ಸನಾತನ ಧರ್ಮವನ್ನು ನಾವೆಲ್ಲರೂ ಕೂಡ ಫಾಲೋ ಮಾಡಬೇಕು. ಸನಾತನ ಧರ್ಮ ಏನು ಹೇಳುತ್ತೆ ಅನ್ನೋದಾದರೆ ನೋಡಿ, ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳುತ್ತೆ. ಯಾಕೆ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳುತ್ತೆ? ಯಾವುದು ಪ್ರಪಂಚದ ಯಾವುದೇ ವ್ಯಕ್ತಿ ಆಗಿರಲಿ ಅಥವಾ ಯಾವುದೇ ಒಂದು ಜೀವರಾಶಿ ಆಗಿರಲಿ ಅಥವಾ ಯಾವುದೇ ಒಂದು ಅಣುರೇಣುಗಳಾಗಿರಲಿ, ಅದೆಲ್ಲವೂ ಕೂಡ ಸುಖಮಯವಾಗಿ ಸಂತೋಷವಾಗಿರಬೇಕು ಅಂತ ಹೇಳಿ ನಮ್ಮ ಹಿಂದೂ ಸನಾತನ ಧರ್ಮ ಅನ್ನುವಂಥದ್ದು ವಿಶೇಷವಾಗಿ ಎಲ್ರಿಗೂ ಕೂಡ ಅದು ತಿಳಿಸ್ಕೊಡುತ್ತೆ. ಮತ್ತು ವಿಶೇಷವಾಗಿ ಶಂಕರಾಚಾರ್ಯರು ನಮಗೆ, ಶಂಕರಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಹೀಗೆ ಸಾಕಷ್ಟು ಜನ ಆಚಾರ್ಯವರ್ಯರೇನಿದ್ದಾರೆ ಅವರು ಕೂಡ ಒಂದು ಸನಾತನ ಧರ್ಮವನ್ನು ಉಳಿಸುವಂಥ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಶಂಕರಾಚಾರ್ಯರು 32 ವರ್ಷಗಳ ಕಾಲ ಅವರು ಬದುಕಿದ್ದು. ಅದರಲ್ಲಿ 12 ವರ್ಷಗಳ ಕಾಲ ನಮ್ಮ ಶೃಂಗೇರಿ ಶಂಕರ ಮಠ ಎಲ್ಲಿ ಸ್ಥಾಪನೆ ಅಥವಾ ಪ್ರತಿಷ್ಠಾಪನೆ ಮಾಡಿದಾರೋ ಅಲ್ಲೇ ಇದ್ದರು ಅನ್ನುವಂಥದ್ದು ಒಂದು ಕಥೆ. ಅದು ಅಲ್ಲೇ ಇದ್ದರು ಅನ್ನುವಂಥದ್ದು ಪೌರಾಣಿಕ ಹಿನ್ನೆಲೆ. ಸೊ ಅವರು ಭಾರತದಾದ್ಯಂತ ಸಂಚಾರವನ್ನು ಮಾಡಿ ವಿಶೇಷವಾಗಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡುತ್ತಾರೆ. ಅದರಲ್ಲಿ ಮೊದಲನೇ ಪೀಠವೇ ನಮ್ಮ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠ. ಅದರ ಈಗಿನ ಒಂದು ವಿಶೇಷವಾಗಿ ಶಂಕರ ಪೀಠದ ಒಬ್ಬರು ಜಗದ್ಗುರುಗಳು ಭಾರತೀ ತೀರ್ಥ ಶ್ರೀಗಳಾಗಿದ್ದಾರೆ. ಈಗ ಅವರು ಪೀಠಾರೋಹಣವನ್ನು ಮಾಡಿ 50 ವರ್ಷಗಳನ್ನು ಪೂರೈಸಿದ್ದಾರೆ. ಅವರ ಕರಕಮಲ ಸಂಜಾತರಾದಂಥ ಶ್ರೀ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ತೀರ್ಥ ಶ್ರೀಗಳು ಈಗ ಸ್ವರ್ಣ ಭಾರತಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದು ಈಗ 28ನೇ ತಾರೀಕು ಶನಿವಾರ ನಮ್ಮ ಶಂಕರ ಮಠದಲ್ಲಿ ಅದು ನಡೀತಾ ಇರುತ್ತೆ. ಹಾಗೆ ಈ ರೀತಿ ಸಾಕಷ್ಟು ಜನಗಳು ನಮ್ಮ ಸನಾತನ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಮಾಡಿದ್ರು. ಅವರನ್ನು, ಶಂಕರಾಚಾರ್ಯರನ್ನು ಸಾಕಷ್ಟು ಜನ ಆಡಿಕೆ ಮಾಡಿದ್ರು, ಅವರನ್ನು ಹೀಯಾಳಿಸೋದು ಸಾಕಷ್ಟು ಇದೇ ರೀತಿಯಲ್ಲಿ ಸಮಸ್ಯೆಯನ್ನು ಮಾಡಿದ್ರು. ಆದರೂ ಕೂಡ ಅವರು ಯಾವುದಕ್ಕೂ ಕೂಡ ಎದೆಗುಂದದೆ ಹಿಂಜರಿಯದನೆಯ ಶೃಂಗೇರಿಯಲ್ಲಿ ಪ್ರಪ್ರಥಮವಾಗಿ ಒಂದು ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡುತ್ತಾರೆ. ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು, ಅದೇ ಮೊದಲನೇ ಪೀಠ, ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದಂಥ ಮೊದಲನೇ ಪೀಠ. ಸೊ ಸಾಕಷ್ಟು ಅಂಶಗಳನ್ನು ನಾನು ಏನೋ ಹೇಳ್ತಾ ಇದ್ದೆ, ಅದೆಲ್ಲಿಗೂ ಬಂದೆ. ಸೊ ದೇವರ ಪೂಜೆಯನ್ನು ಮಾಡುವಾಗ ಈ ರೀತಿಯಾದಂಥ ಬದಲಾವಣೆಗಳಾದರೆ ನೀವು ನಾನು ಹೇಳಿದ್ದನ್ನು ನೀವು ಗಣನೆಗೆ ತಗೊಳ್ಬೇಕಾಗ್ತದೆ. ಸೊ ಈ ಒಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರುಗಳನ್ನು ಆರಾಧನೆ ಮಾಡಿ ಪೂಜೆಯನ್ನು ಮಾಡಿ. ಸಾಕಷ್ಟು ಜನ ಕೇಳ್ತಾರೆ, ನಾವು ಪೂಜೆಯನ್ನು ಮಾಡಿದ್ರೂ ಕೂಡ ನಮ್ಗೆ ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಅಂತ ಹೇಳಿ. ಪೂಜೆಯನ್ನು ಮಾಡುವಂಥ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಹಾಗೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ಶುಭ ದಿನ. ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಧನ್ಯವಾದಗಳು.